ಇನ್ನು ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆಗೆ ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ ಅಶೋಕ್. ಇಷ್ಟು ದಿನ ಟೆಂಪಲ್ ರನ್ ಮಾಡಿದ್ದು ವ್ಯರ್ಥ ಆಗುತ್ತೆ ಅಂತ. ಸಂಪುಟ ವಿಸ್ತರಣೆ ಆದರೆ ಡಿಸಿಎಂ ಡಿಕೆಗೆ ಏನು ಯೂಸ್ ಆಗಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಇಷ್ಟು ದಿನ ಟೆಂಪಲ್ ರನ್ ಮಾಡಿದ್ದು ವ್ಯರ್ಥವಾಗುತ್ತೆ. ಸೊ ಬೆಂಗಳೂರಿನಲ್ಲಿ ಡಿಸಿಎಂ ಅಶೋಕ್ ಈ ಬಗ್ಗೆ ಮಾತನಾಡಿದರು. ಕ್ಯಾಬಿನೆಟ್ ವಿಸ್ತರಣೆ ಆದರೆ ಡಿ.ಕೆ. ಶಿವಕುಮಾರ್ಗೆ ಪಂಗನಾಮ. ಇಷ್ಟು ದಿನ ಟೆಂಪಲ್ ರನ್ ಮಾಡಿದ್ದೆಲ್ಲ ವ್ಯರ್ಥ ಆಗೋಗ್ತೈತೆ. ಯಾವ ದೇವರು ವರ ಕೊಟ್ಟಿಲ್ಲ. ಈಗ ಹಾಸನಾಂಬೆ 2 ಸರಿ ವರ ಕೊಡ್ತು ಅಂದ್ರಲ್ಲ, ಅದರ ಪ್ರತಿಫಲ ಏನಾಗ್ತೈತೆ? ಹಾಸನಾಂಬೆ 2 ಸರಿ ವರ ಕೊಟ್ಟಿದ್ದು ಏನಾಗುತ್ತೆ? ಅದು ಹೋಗ್ತೈತೆ. ಕ್ಯಾಬಿನೆಟ್ ರೀಶಫಲ್ ಆಗಿಲ್ಲ ಅಂದರೆ ಓಪನ್ ಇರ್ತೈತೆ, ಬಂಡೋರ ಬಾಕ್ಸ್ ಓಪನ್ ಆಗಿರ್ತೈತೆ. ಇಷ್ಟೇ ಫಾರ್ಮುಲಾ. ರಾಜ್ಯದ ಜನನೂ ಕೂಡ ಅದನ್ನೇ ತಿಳ್ಕೊಂಡ್ಲಿ. ಕ್ಯಾಬಿನೆಟ್ ರೀಶಫಲ್ ಆದರೆ ಡಿ.ಕೆ. ಶಿವಕುಮಾರ್ ಇಲ್ಲ, ಆಗದೇ ಇದ್ದರೆ ಡಿ.ಕೆ. ಶಿವಕುಮಾರ್ ಅವರು ಅವಕಾಶ ಇದೆ ಅಷ್ಟೇ. ಕ್ಯಾಬಿನೆಟ್ ವಿಸ್ತರಣೆ ಆದರೆ ಡಿ.ಕೆ. ಶಿವಕುಮಾರ್ಗೆ ಪಂಗನಾಮ. ಇಷ್ಟು ದಿನ ಟೆಂಪಲ್ ರನ್ ಮಾಡಿದ್ದೆಲ್ಲ ವ್ಯರ್ಥ ಆಗೋಗ್ತೈತೆ. ಇನ್ನು ಸಂಜೆ 5 ಗಂಟೆಗೆ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಭೇಟಿ. ಕಬ್ಬು ಬೆಳೆಗಾರರ ಸಮಸ್ಯೆ ಬೇಡಿಕೆಗಳ ಬಗ್ಗೆ ಸಿಎಂ ಚರ್ಚೆ ಮಾಡಲಿದ್ದಾರೆ. ಇವತ್ತು ಸಂಜೆ 5 ಗಂಟೆಗೆ ಅಪಾಯಿಂಟ್ಮೆಂಟ್. ಕಬ್ಬು ಬೆಳೆಗಾರರ ಸಮಸ್ಯೆ, ಬೇಡಿಕೆಗಳು, ಬೆಂಬಲ ಬೆಲೆ ಇದೆಲ್ಲದರ ಬಗ್ಗೆ ಕೂಡ ಮಾತನಾಡೋದಕ್ಕೆ ಟೈಮ್ ಕೇಳಿದರು. ಪ್ರಧಾನಿ 5 ಗಂಟೆಗೆ ಸಮಯ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಹಾಗೆ ಮುಖ್ಯಮಂತ್ರಿಗಳ ಭೇಟಿ ಆಗುತ್ತೆ. ರಾಜ್ಯದ ನೀರಾವರಿ ಯೋಜನೆಗಳ ಬಗ್ಗೆ ಕೂಡ ಚರ್ಚೆ ಆಗುವಂಥ ನಿರೀಕ್ಷೆ ಇದೆ. ಕಬ್ಬು ಬೆಳೆಗಾರರ ಸಮಸ್ಯೆ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಸುದಾದ ನಂತರ ಒಂದಷ್ಟು ಅವ್ರನ್ನ ಸಂಧಾನ ಮಾಡುವಂಥ ಪ್ರಯತ್ನ ಕೂಡ ಬೆಳಗಾವಿಯಲ್ಲಾಯಿತು. ಆದರೆ ಬಾಗಲಕೋಟೆ ರೈತರು ಮಾತ್ರ ಯಾವುದೇ ಕಾರಣಕ್ಕೂ ನಾವು ಈ ಬೆಂಬಲ ಬೆಲೆಗೆ ಒಪ್ಪೋದಿಲ್ಲ ಅಂತ ಹೇಳಿದರು. ಸೊ ಆಗ ಸಿದ್ದರಾಮಯ್ಯನವ್ರನ್ನ ಕೇಳಿದಾಗ, ನೋಡಿ ಬೆಂಬಲ ಬೆಲೆ ಏನು ಸೂಚನೆ ಕೊಡೋದೇನಿದೆ ಅದು ಕೇಂದ್ರದ ಕಡೆಯಿಂದ ಬರಬೇಕು. ಸೊ ಇದರ ಬಗ್ಗೆ ನಾವು ಮಾತನಾಡ್ತೀವಿ ಕೇಂದ್ರದ ಜೊತೆ ಕೂಡ ಅಂತ. ಜೊತೆಗೆ ಇಲ್ಲಿರುವಂಥ ಇಷ್ಟು ಜನ ದಂಡಿ MP ಗಳಿದಾರಲ್ಲ, ಅವರೆಲ್ಲರೂ ಕೂಡ ಹೋಗಿ ಮಾತನಾಡಲಿ ಪ್ರಧಾನಿ ಮುಂದೆ. ಅವರೇನೂ ಕೂಡ ಪ್ರೆಷರ್ ಹಾಕದೆ ಹೇಗೆ ಬರುತ್ತೆ, ಹೇಗೆ ಕೆಲಸ ಆಗುತ್ತೆ ಅಂತ ಕೂಡ ನಮ್ಮ BJPಯ ಹಾಗೆ JDSನ MP ಮೇಲೆ ಮಾತನಾಡಿದ್ರು, ಅವ್ರ ಬಗ್ಗೆ ಮಾತನಾಡಿದರು. ಇನ್ನು PM ಮೋದಿ ಸಿದ್ದರಾಮಯ್ಯ ಭೇಟಿಯಾಗುವಂಥ ವಿಚಾರ ನನಗೂ ಹೇಳಿದ್ದಾರೆ, ಆದರೆ ಭೇಟಿಯಾಗೋಕ್ಕೆ ಆಗಲ್ಲ. ದೆಹಲಿಯಲ್ಲಿ DCM ಡಿ.ಕೆ. ಶಿವಕುಮಾರ್ ಹೇಳಿಕೆ. ನನಗೆ ಫ್ಯಾಮಿಲಿ ಕಮಿಟ್ಮೆಂಟ್ ಇದೆ, ಹಾಗಾಗಿ ಭೇಟಿ ಆಗೋಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳಿದ್ದಾರೆ. ಸರ್, ಇವತ್ತು ಪ್ರಧಾನಿಯನ್ನು ಭೇಟಿ ಆಗ್ತಾ ಇದ್ದಾರೆ ಸಿಎಂ ಅವರು. ತಾವು ನನಗೂ ಹೇಳಿದ್ದಾರೆ, ಬಟ್ ನನಗೊಂದು ಫ್ಯಾಮಿಲಿ ಕಮಿಟ್ಮೆಂಟ್ ಇದೆ, ನಾನು ನೋಡ್ತೀನಿ ಮನೇಲಿ ಮಾತಾಡ್ತೀನಿ. ಅಲ್ಲ, ಯಾಕಂದ್ರೆ ರಾಜ್ಯದ ಜಲ ಯೋಜನೆಗಳಲ್ಲಿ ಪ್ರಸ್ತಾಪ ಆಗುತ್ತೆ ಸರ್ಕಾರದ ಪರವಾಗಿ. ಎಲ್ಲ ನಾವೆಲ್ಲ ರೆಡಿ ಮಾಡಿಕೊಟ್ಟಿದ್ದೀವಿ. ನಾವು ಏನೇನು ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲ ವಿಚಾರ ತಿಳಿಸ್ತೀವಿ. ಸರ್, ಇವತ್ತು ಪ್ರಧಾನಿಯನ್ನು ಭೇಟಿ ಆಗ್ತಾ ಇದ್ದಾರೆ ಸಿಎಂ ಅವರು. ತಾವು ನನಗೂ ಹೇಳಿದ್ದಾರೆ, ಬಟ್ ನನಗೊಂದು ಫ್ಯಾಮಿಲಿ ಕಮಿಟ್ಮೆಂಟ್ ಇದೆ, ನಾನು ನೋಡ್ತೀನಿ ಮನೇಲಿ ಮಾತಾಡ್ತೀನಿ. ಅಲ್ಲ, ಯಾಕಂದ್ರೆ ರಾಜ್ಯದ ಜಲ ಯೋಜನೆಗಳಲ್ಲಿ ಪ್ರಸ್ತಾಪ ಆಗುತ್ತೆ ಸರ್ಕಾರದ ಪರವಾಗಿ. ಎಲ್ಲ ನಾವೆಲ್ಲ ರೆಡಿ ಮಾಡಿಕೊಟ್ಟಿದ್ದೀವಿ. ನಾವು ಏನೇನು ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲ ವಿಚಾರ ತಿಳಿಸ್ತೀವಿ. ಇನ್ನು ಪ್ರಧಾನಿಯವ್ರನ್ನ ಭೇಟಿ ಆಗ್ತಿರೋದು ಸಿದ್ದರಾಮಯ್ಯನವರ ನಾಟಕ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. GST ಮೀಟಿಂಗ್ ಕರೆದಾಗ ಸಿಎಂ ಹೋಗಿಲ್ಲ, ಈಗ ರಾಜಕೀಯ ಮಾಡೋಕೆ ಹೋಗ್ತಿದ್ದಾರೆ ಅಂತ ಹೇಳಿದ್ದಾರೆ. ಅದು ಪೊಲಿಟಿಕಲ್ ಗೇಮ್ ಅಷ್ಟೇ, ಪೊಲಿಟಿಕಲ್ ಗೇಮ್. ಸಿದ್ದರಾಮಯ್ಯನವ್ರದ್ದು ಪೊಲಿಟಿಕಲ್ ಗೇಮ್ ಅಷ್ಟೇ, ಅದರಲ್ಲಿ ಏನು ಉರುಳಿಲ್ಲ, ರಾಜಕಾರಣ ಅಷ್ಟೇ ಇಲ್ಲಿ. ಅಲ್ಲ, ನೀವು ಇವಾಗ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, GST ಮೀಟಿಂಗ್ ಯಾಕೆ ಹೋಗಲಿಲ್ಲ ನೀವು? GST ಮೀಟಿಂಗಲ್ಲಿ ರಾಜ್ಯದ ಹಣಕಾಸಿನ ವ್ಯವಸ್ಥೆಯನ್ನು, ಎಷ್ಟು ಹಣ ರಾಜ್ಯಕ್ಕೆ ಬರಬೇಕು, ಏನಾಗಬೇಕು, ಇದೆಲ್ಲ ತೀರ್ಮಾನವಾಗೋದು GST ಸಮಿತಿಯಲ್ಲಿ. ಅದಕ್ಕೆ ಹೋಗಲ್ಲ ನೀವು. ಪ್ರಧಾನಮಂತ್ರಿಗಳು ಇಡೀ ದೇಶದ ಎಲ್ಲ ಮುಖ್ಯಮಂತ್ರಿಗಳನ್ನ ಕರೆದು ಆಯಾ ರಾಜ್ಯದ ಅಭಿವೃದ್ಧಿಗೆ ಏನೇನು ಸಲಹೆಗಳನ್ನು ಕೊಡ್ತೀರಾ ಅಂತ ಸಲಹೆಗಳಿಗೆ ಕರೆದ್ರೆ ಅದಕ್ಕೆ ಹೋಗಲ್ಲ ನೀವು. ಎಲ್ಲಿ ನೀವು ಅವಕಾಶ ಇದೆ ಅಲ್ಲಿ ಅವಕಾಶ, ಕರ್ನಾಟಕಕ್ಕೆ ಅವಕಾಶ ಇರೋದನ್ನ ನೀವು ಹಾಳು ಮಾಡಿಬಿಟ್ರಿ. ಹೋಗದೆ ಕರ್ನಾಟಕದ ಜನತೆಗೆ ದ್ರೋಹ ಬಗೆದ್ರಿ, ಮೋಸ ಮಾಡಿದ್ರಿ. ರಾಜಕೀಯಕ್ಕೋಸ್ಕರ ಇವಾಗ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರ. ಆ ಸಭೆಯಲ್ಲೇ ಹೇಳ್ಬೋದಾಯ್ತಲ್ಲ, ಪ್ರಧಾನಮಂತ್ರಿ ಕರೆದಂಥ ಸಭೆಯಲ್ಲೇ ಹೋಗಿ ಹೇಳ್ಬೇಕಾಯ್ತಲ್ಲ ಪರಿಹಾರದ ಬಗ್ಗೆ. ಕಳೆದ ವರ್ಷ ಹಿಂಗೆ ಫ್ಲಡ್ ಆಗಿತ್ತು, ನಮಗೆ ಪರಿಹಾರ ಕಡಿಮೆ ಆಗಿತ್ತು, ಈ ವರ್ಷ ಆಗಿದೆ, ಈ ಥರದ್ದೆಲ್ಲ ಹೇಳ್ಬೋದಾಯಿತು. ಹೇಳೇ ಇಲ್ಲಲ್ಲ. 100% ನಾಟಕ ಸಿದ್ದರಾಮಯ್ಯ.